ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ನೋಡ್ರಿ, ದ್ರಾಕ್ಷಿ ಒಳಗೆ ಎಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ಬೆಳೆದು ತಂದು ಶೆಡ್ನಾಗ ಹಾಕಿರ್ತೀವಿ ರೀ. ಈ ಶೆಡ್ನಾಗ ಕಲರ್ ತೆಗೆಯೋದು ಒಂದು ಮಹತ್ವದ ಘಟ್ಟ ಅಂದಂಗೆ ರೀ. ಯಾವ ರೀತಿ ಕಲರ್ ತೆಗಿಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಮತ್ತು ಯಾವ ರೀತಿ ಬದಲಾವಣೆ ಮಾಡಿಕೊಂಡ್ರೆ ನಮಗೆ ಕ್ವಾಲಿಟಿ ಬರ್ತದೆ, ಚಲೋ ಕಲರ್ ಬರ್ತದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳ್ಕೊಳ್ಳೋಮಂತ್ರಿ. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ತದೆ ರೀ, ದೊಡ್ಡದಾಗ್ತದೆ, ಒಂದು 20 ನಿಮಿಷ ತನಕ ಆಗ್ಬೋದು ರೀ. ಯಾಕಂತಂದ್ರೆ ಇದು ಒಂದು ರೀತಿಯಿಂದ ಹೇಳಕ್ಕೆ ಬರೋಂಗಿಲ್ಲ ರೀ. ಡಿಟೇಲಾಗಿ ನಮಗೆ ತಿಳಿಬೇಕಂದ್ರೆ ಇಟ್ಟು ಪೂರ ವಿಡಿಯೋ ಬೇಕೇ ರೀ ಟೈಮಿಂದ. ಹಾಗಾಗಿ ನೀವೇನು ಮಾಡಿರಿ, ಈ ವಿಡಿಯೋ ಮುಗಿಯೋತನ ನೋಡಿರಿ, ತಿಳ್ಕೊರಿ. ಯಾಕಂದ್ರೆ ನಾವು ಯಾವ ರೀತಿ ಮಾಡಿದೆವು ಅನ್ನೋದ್ರ ಬಗ್ಗೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಆಮೇಲೆ ನೀವು ಹೆಂಗೆ ಮಾಡ್ತೀರಿ, ನಿಮ್ಮಲ್ಲಿ ಏನು ಸಮಸ್ಯೆಗಳು ಅದಾವೆ, ನಿಮ್ಮಲ್ಲಿ ನಮ್ಗಿಂತಲೂ ಒಳ್ಳೆ ಐಡಿಯಾ ಇದ್ದವು ಅಂದ್ರೆ ಇಲ್ಲ ಇದು ಇವ್ರಕ ಚಲೋ ಅದು ನಮ್ಮದು, ಹಿಂಗೆ ಒಟ್ಟು ತಿಳ್ಕೊಬೇಕು ರೀ. ಯಾರದೇ ವಿಷಯ ಇರಲಿ, ಒಟ್ಟು ಯಾವುದೇ ವಿಷಯ ಇರಲಿ, ತಿಳ್ಕೊಂಡು ಇದು ಸರಿ ಇದು ತಪ್ಪು ನಾವು ಯೋಚನೆ ಮಾಡ್ಕೊಂಡೇವು ಅಂದ್ರೆ ನಮ್ಮ ತಲೆಯಾಗ ನಾವು ಮಾಡಿರುವಂಥ ಏನು ಪ್ಲ್ಯಾನ್ ಆಯ್ತಲ್ಲ ಅದು ಸಕ್ಸಸ್ ಆಗಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊತ್ರಿ. ಈಗ ಸದ್ದು ನೋಡಿರಿ, ಎಲ್ಲೆಲ್ಲ ಸರ್ಕಸ್ ಮಾಡಿರ್ತೀವಿ ರೀ. ಏಪ್ರಿಲ್ ಟೈಮ್ದಾಗ ನೀರಿನ ಸಮಸ್ಯೆ ಅನುಭವಿಸ್ಕೊಂಡಿರ್ತೀವಿ. ಮುಂದೆ ಅಕ್ಟೋಬರ್ದಾಗ ತಪ್ಪಲು ಉದುರ್ಲಾರಂಗೆ, ಸೆಪ್ಟೆಂಬರ್ದಾಗ ತಪ್ಪಲು ಉದುರ್ಲಾರಂಗೆ ನೋಡ್ಕೊಂಡಿರ್ತೀವಿ. ಗಿಡಕ್ಕೆ ಹುಳ ತಿನ್ನಬಾರ್ದು ಅದನ್ನು ನೋಡ್ಕೊಂಡು ಏನೇನೋ ಗುದ್ದಾಟ ಮಾಡಿ ಅಕ್ಟೋಬರ್ ಚಾಟ್ನಿ ಮಾಡ್ತೀವಿ. ಅಲ್ಲಿ ಗೊನೆ ಕರಗಬಾರ್ದು, ಹೂವು ಸೈಜ್ ದಮ್ ಬರಬೇಕು, ಗೊನೆ ಸೈಜ್ ಬರಬೇಕು, ಫ್ಲವರಿಂಗ್ದಾಗ ಕೊಳಿರೋಗ ಬರಬಾರ್ದು, ಜಾಸ್ತಿ ಡ್ರಾಪ್ ಆಗಬಾರ್ದು. ಆಮೇಲೆ ಮುಂದೆ ಸೆಟ್ಟಿಂಗ್ ಮಾಡ್ಕೊಂಡು ಕಾಳು ಏನು ಮಾಡ್ತೀವಿ ರೀ ನಾವು, ಸೈಜ್ ಮಾಡ್ಕೋಬೇಕು. ಮತ್ತು ಅಲ್ಲಿ ಕಾಳಿನ ಮೇಲೆ ಡ್ಯಾಮೇಜ್ ಬರಬಾರ್ದು. ಇದೆಲ್ಲನೂ ಮಾಡ್ಕೋತ ಬಂದು ಮತ್ತು ನೀರು ಇಳಿದ ಬಳಿಕ ಮಮ್ಮಿ ಆಗಬಾರ್ದು. ಮುಂದೆ ಮಮ್ಮಿ ಆಗಲಿಲ್ಲ ಅಂದರೆ ಶುಗರ್ ಸರಿ ಬರಬೇಕು. ಎಲ್ಲ ಭಾಳ ಅಂದ್ರೆ ಪ್ರತಿಯೊಂದು ಘಟ್ಟ, ಪ್ರತಿಯೊಂದು ದಿನ ಇಂಪಾರ್ಟೆಂಟೇ. ಇದ್ರಾಗ ಇಂಪಾರ್ಟೆಂಟ್ ಇಲ್ಲ ತನ್ನಕ್ಕೆ ಬರೋಂಗಿಲ್ಲ, ಇಂಪಾರ್ಟೆಂಟೇ ಅದ ರೀ. ಎಲ್ಲಿ ಹೋದರೂ ಅಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸನೇ ಅದ. ಆದ್ರೆ ನಾವು ಮಾಡೋದೇನದ ಸಲೀಸಾಗಿ ಟೆನ್ಷನ್ ಮಾಡ್ಕೊಲಾರ್ದು ಕಡಿಮೆ ಖರ್ಚಿನಾಗ ಚೆಂದಾಗಿ ಪ್ಲ್ಯಾನ್ ಹಾಕ್ಕೊಂಡು ನಾವು ಮಾಡ್ಕೊಂಡೇವು ಅಂದರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅದಂತ ಹೇಳ್ತೀನಿ ರೀ. ಮತ್ತು ಇನ್ನೊಂದು ವಿಷಯ ರೀ, ಈಗ ಶೆಡ್ನಾಗಂತರೂ ಮಾಲ್ ತಂದು ಹಾಕ್ಕೊಂಡು ಬಿಡ್ತೀವಿ ರೀ ಎಲ್ಲರೂ. ವಿಶೇಷವಾಗಿ 100ಕ್ಕೆ 99% ಸವಾರಿ ಶೆಡ್ ಅದಾವೆ ರೀ. ಸವಾರಿ ಶೆಡ್ ಅಂದ್ರೆ ಮೇಲೆ ಪತ್ರ ಇಲ್ಲ, ನಮ್ಮ ಪತ್ರ ಅದಾವೆ ರೀ. ಯಾಕಂತಂದ್ರೆ ನಾವು ಸ್ವಲ್ಪ ಮಳೆ ಗಾಳಿ ಅಥವಾ ಸ್ವಲ್ಪ ನಮ್ಮ ಇನ್ನಿತರ ನಾವು ಈ ಮಾಲ್ ತೆಗೆದ ನಂತರ ಇನ್ನಿತರ ಕೆಲವೊಂದು ಇದಕ್ಕೆ ಯೂಸ್ ಮಾಡ್ತೀವಿ ರೀ ನಾವು ಶೆಡ್. ಹಾಗಾಗಿ ನಾವು ಪತ್ರ ಶೆಡ್ ಮಾಡ್ಕೊಂಡಿವಿ. ಆದ್ರೆ ವಿಶೇಷವಾಗಿ ಸವಾರಿ ಶೆಡ್ ಒಳಗೆ ಮಾಲ್ ಜಲ್ದಿ ಒಣಗ್ತದೆ, ಜಲ್ದಿ ಬರ್ತದೆ. ಹೀಗಾಗಿ ಸವಾರಿ ಶೆಡ್ಡೇ. ಆಮೇಲೆ ಖರ್ಚು ಕಡಿಮೆ ಅಲ್ರಿ, ಇದಕ್ಕೆ ಏನು ಖರ್ಚಾಗಿರ್ತದಲ್ಲ ಅದ್ರಾಗ ಇಂಥವು 4-5 ಶೆಡ್ ಆಗಿಬಿಡ್ತಾವೆ. ಹಾಗಾಗಿ ವಿಶೇಷವಾಗಿ ರೈತರೆಲ್ಲ ಸವಾರಿ ಶೆಡ್ಡೇ ಮಾಡ್ಕೊಂಡಿರ್ತಾರೆ. ಈಗ ನೋಡಿರಿ, ಶೆಡ್ ಏನದ ಖಾನಿಗೆ ಅಂದ್ರೆ ಆ ಕಂಬಿಯಿಂದ ಈ ಕಂಬಿಗೆ 8 ಫೂಟ್ ಇರ್ತಾವೆ ವಿಶೇಷವಾಗಿ. ಆಮೇಲೆ ಒಳಗೆ ಅಂದ್ರೆ 5 ಫೂಟ್ ಅಗಲ ಅದ ರೀ ನಮ್ಮದು, 6 ಫೂಟ್ ಇರ್ತದೆ. ಆಮೇಲೆ 5.5 ಫೂಟ್ ಅದಾವೆ. ಅಂದ್ರೆ ವಿಶೇಷವಾಗಿ 6 ಫೂಟ್ ಏನು ಜಾಸ್ತಿ ಇಲ್ಲ ರೀ, 5-5.5 ಫೂಟೇ ಜಾಸ್ತಿ ಅದಾವೆ. ಯಾಕಂದ್ರೆ ಪತ್ರ ಮ್ಯಾಲೆ ಪತ್ರ ಹಾಕೋ ಸಿಸ್ಟಮ್ಮ, ಅವ್ರಿದ್ರ ರ್ಯಾಕಿನ ಸಿಸ್ಟಮ್ಮ, ಒಬ್ಬೊಬ್ರು ಒಂದೊಂದು ಅವ್ರವ್ರ ಅನುಕೂಲ ತಕ್ಕಂತೆ ಮಾಡ್ಕೊಂಡಿರ್ತಾರೆ. ನಮ್ಮದು ಕಂಬಿಗೆ 8 ಫೂಟ್ ಅದ ರೀ. ಆಮೇಲೆ ಖಾನಿಗಳು ಏನದ 5 ಫೂಟಿನ ಅಗಲ ಅದಾವೆ ರೀ. ಆಮೇಲೆ 1 ಫೂಟ್ ಹೈಟ್ ಅದಾವೆ ರೀ. ಯಾಕಂದ್ರೆ ನಾವು ಮಾಲ್ ಜಲ್ದಿ ಒಣಗ್ತದೆ ನಾವು ಒಂದು ಸ್ವಲ್ಪ ಹೈಟ್ ಮಾಡ್ಕೊಂಡಿವಿ ರೀ. ಯಾಕಂದ್ರೆ ಪತ್ರ ಶೆಡ್ ಅಲ್ಲ ನಮ್ಮದು. ಹಾಗಾಗಿ ನಾವು 1 ಫೂಟ್ ಹೈಟ್ ಮಾಡ್ಕೊಂಡಿವಿ ರೀ ಇಲ್ಲಿಂದ ಇಲ್ಲಿಗೆ. ಈ ರೀತಿ ನಾವು ಶೆಡ್ ಮಾಡಿಕೊಂಡು ಏನು ಮಾಡ್ತೀವಿ ರೀ, ಎಲ್ಲ ಮಾಲ್ ತಂದು ನನ್ನ ಅನುಭವನ ಹೇಳ್ಕೊತೀನಿ ರೀ ಇದ್ರಾಗ. ಇದರಲ್ಲಿ ನೀವು ಏನದ ತಿಳ್ಕೊಂಡು ಇದ್ರಾಗ ಸರಿ ಇತ್ತಂದ್ರೆ ಮಾಡಿರಿ. ಆಮೇಲೆ ಈ ಸದ್ಯಕ್ಕೆ ನೋಡಿರಿ, ಮಾಲ್ ಅಂತರೂ ಕಡೆ ತಂದು ಹಾಕಿಬಿಡ್ತೀವಿ. ಸುತ್ತೆಲ್ಲ ಏನದ ನಾವು ಒಂದು ಜಾಳ್ಗಿಗೆ ಈ ಕಡೆ 3 ಆ ಕಡೆ 3 6 ಟ್ರೇ ಅಂತರೂ ಹಾಕ್ತೇವೆ ರೀ. ಸ್ವಲ್ಪ ದಿಪ್ಪಿ ಅನ್ನಿಸ್ತದೆ. ಯಾಕಂತಂದ್ರೆ ಟ್ರೇಗಳು 15 ಕಿಲೋದು ಇರ್ತಾವೆ. ವಿಶೇಷವಾಗಿ 14 ಕಿಲೋನ ಆತವೆ ರೀ, 15 ಆತವೆ, ಒಳಗೊಮ್ಮೆ 16 ಆತವೆ. ವಿಶೇಷವಾಗಿ ಎವ್ರೇಜ್ ಒಂದು 15 ಕಿಲೋ ಲೆಕ್ಕ ಹಿಡಿದಿರ್ತೀವಿ ರೀ. ಒಂದು ಜಾಳ್ಗಿಗೆ ಏನದ 6 ಟ್ರೇ 90 kg ಹಸಿ ಮಾಲ್ ಬೀಳ್ತದೆ. ನಮ್ದು ಹಸಿ ಮಾಲ್ ಬೀಳ್ತದೆ. ಒಂದೊಂದು 12 ಖಾನಿಗಳು ಅದಾವೆ ರೀ. 12 ಗಾಳ ಅದಾವೆ. ಮತ್ತು 10 ಗಾಳಕ್ಕೆ ಮಾಲ್ ಬೀಳ್ತದೆ. 2 ಮಂಚರ್ದಾಣಿ ಅದಾವೆ. ಈ ರೀತಿ ನಾವು ಹಾಕ್ಕೊಂಡು ಎಲ್ಲ ಇದು ಮಾಡ್ತೀವಿ ರೀ. ಮಾಡೋದು ಬಳಿಕ ಇಲ್ಲಿನೇ ನಮ್ದು ಒಂದು ಸ್ವಲ್ಪ ಚೆಂದಾಗಿ ಒಣಗಬೇಕು. ಅದ್ರ ಸಲುವಾಗಿ ಸ್ವಲ್ಪ ನಾವು ಅಷ್ಟೆಲ್ಲ ಹಿಂದೆ ಹೇಳ್ದಲ್ಲ ರೀ ನಿಮಗೆ, ಅಷ್ಟೆಲ್ಲ ಗುದ್ದಾಟ ಮಾಡಿ ಎಲ್ಲ ಕೆಲಸ ಮಾಡಿಕೊಂಡು ಒಟ್ಟು ಹೈರಾಣದಾಗ ಮಾಡ್ಕೊಂಡು ಬೆಳೆದು ಬಂದು ಇಲ್ಲಿ ಸ್ವಲ್ಪ ಕಲರ್ದಾಗ ಎಡವಿ ಬಿಟ್ಟೆವು ಅಂದ್ರೆ ಮುಗಿದು ಹೋಯ್ತು ರೀ. ನಮ್ಮದು ಕರಿ ಮನೆಗೆ ಮಾರ್ದಟ್ಟು ನಮ್ಮ
ಚಲೋ ಮಾಲ್ ಮಾರ್ಲಿಕ್ಕೆ ನೋಡ್ತದೆ. ಹಾಗಾಗಿ ಇಲ್ಲಿ ಕಲರ್ ಸ್ವಲ್ಪ ಭಾಳ ಇಂಪಾರ್ಟೆಂಟ್. ನಾವು ಏನೇ ಮಾಡಿರಿ ಕಲರ್ ಇದ್ದರೆ ನಮ್ಮ ಮಾಲಿಗೆ ರೇಟ್ ಬೇಕಾದ ಹೇಳ್ತಾರೆ ರೀ. ಅದ್ರಾಗ ಕಲರೇ ಇಲ್ಲ, ನಾವು 12 ದಿವ್ಸಿಗೆ ಗಂಧಕದಾಗ ಕೊಡ್ತೀವಿ, ನಮ್ಮ ಚಲೋ ಕಲರ್ ಬರ್ತದೆ. ಆಮೇಲೆ ಹಿಂಗದ. ಆಮೇಲೆ ಇಲ್ಲ ನಾವು 6-7 ದಿವ್ಸಕ್ಕೆ ಕೊಡ್ತೀವಿ, ಇಲ್ಲ ನಾವು ಗೋಲ್ಡನ್ ಮಾಡ್ತೀವಿ, ನಾವು ಗ್ರೀನ್ ಗೋಲ್ಡ್ ಮಾಡ್ತೀವಿ, ಹಸಿರು ಮಾಡ್ತೀವಿ. ಹೀಗೆಲ್ಲ ಒಂದೊಂದು ಒಬ್ಬೊಬ್ಬರ ಅನಿಸಿಕೆ ಅವ್ರವ್ರ ಇದ್ರ ತಕ್ಕಂತೆ ಅನುಭವ ತಕ್ಕಂತೆ ಮಾಡ್ತಾರೆ. ಅದ್ರಾಗೇನು ಎರಡನೇ ಮಾತಿಲ್ಲ ರೀ. ಈಗ ಸದ್ಯಕ್ಕೆ ನಾ ಎಂದು ಕಲರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟಿವಲ್ಲ, ಮೊದಲೆಲ್ಲ ನಾವು ಭಾಳ ಲಾಸ್ ಅನುಭವಿಸೀವಿ ರೀ. ಯಾಕಂತಂದ್ರೆ ಕಲರ್ ಯಾವ ರೀತಿ ಮಾಡ್ಕೋಬೇಕು, ಯಾವಾಗ ಗಂಧಕ್ಕೆ ಕೊಟ್ರೆ ನಮಗೆ ಕಲರ್ ಬರ್ತದೆ, ಲೇಟ್ ಮಾಡಿ ಕೊಟ್ರೆ ಕಲರ್ ಬರ್ತದೋ ಇಲ್ಲೋ, ಜಲ್ದಿ ಕೊಟ್ರೆ ಜಲ್ದಿ ಒಣಗ್ತದೋ ಇಲ್ಲೋ, ಹೀಗೆಲ್ಲ ಭಾಳಷ್ಟು ಸಮಸ್ಯೆಗಳು ಇರ್ತಾವೆ ಇದ್ರಾಗ. ಅದಕ್ಕೆ ನಾವೇನು ಮಾಡೋದು ಗೊತ್ತದೇನ್ರಿ, ಈಗಂತೂ ಒಂದು 5-6 ವರ್ಷ ಐತ್ರಿ. ನಮ್ಮದೇ ಸ್ವಂತ ಶೆಡ್ ಐತಿ. ನಾವೇನಂದ್ರೆ ಯಾರಿಗೂ ವಿಶೇಷವಾಗಿ ಬಾಡಿಗೆ ಕೊಡೋಂಗಿಲ್ಲ. ನಮ್ಮ ಮಾಲ್ ಆಗ ಮುಗಿದು ಬಿಟ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ 2 ಸಾರಿ ಕಟ್ ಮಾಡಿ ಹಾಕೋದು ಯಾವ ಟೈಮ್ ಆಗ್ತದೆ, ಒಂದು ತಿಂಗಳು 15 ದಿವಸ ಟೈಮ್ ಹೋಗಿಬಿಡ್ತದೆ. ಹಾಗಾಗಿ ಇನ್ನೊಬ್ಬ ರೈತರಿಗೆ ಹಾಕಲಿಕ್ಕೆ ಅವಕಾಶ ಇರೋಂಗಿಲ್ಲ. ಹಾಗಾಗಿ ಯಾರಿಗೂ ವಿಶೇಷವಾಗಿ ನಾವು ಬಾಡಿಗೆ ಕೊಡೋಂಗಿಲ್ಲ. ಅಥವಾ ಏನಾದರೂ ತಂದು ಯಾರೇ ಹಾಕೋತೀನಿ ಅಂದ್ರೆ ನಮ್ಗೆ ಟೈಮು ಸಾಲಂಗಿಲ್ಲಲ್ರಿ. ಯಾರು ಇಲ್ಲಪ್ಪ ನಾ ಹಾಕೋತೀನಿ ಅಂತಂದ್ರೆ ಟೈಮೇ ಸಾಲಂಗಿಲ್ಲ. ಹಾಗಾಗಿ ನಾ ಯಾರಿಗೂ ಇನ್ನೂವರೆಗೆ ಶೆಡ್ಡೇ ಕೊಟ್ಟಿಲ್ಲ. ಮತ್ತು ಈಗೇನದ ನಾವು ಪ್ರತಿ ವರ್ಷ ಈಗ ಒಂದು 4-5 ವರ್ಷ ಆಯ್ತು ರೀ ಒಂದು ಪ್ಲ್ಯಾನ್ ಹಾಕೊಲಾಗತ್ತೀನಿ. ನನಗೆ ರೇಟ್ ಒಳಗೆ ಎಲ್ಲಿ ಮಿಸ್ಟೇಕ್ ಆಗಿಲ್ಲ. ಏನಪ್ಪ ಅಂತಂದ್ರೆ ಶೆಡ್ ಅಂತೂ ವಿಶೇಷವಾಗಿ ಒಂದು ದಿವಸ ಅಥವಾ ನಾವು 100 ಫೂಟಿನ ಶೆಡ್ ಅದ ರೀ. ಒಂದು ದಿವಸ ಸ್ವಲ್ಪ ಲೆವೆಲ್ ಜಾಸ್ತಿ ಇದ್ರಂದ್ರೆ ಒಂದು ದಿವ್ಸನ ಮುಗಿದಿರ್ತದೆ ರೀ. ಫಸ್ಟಿನ ದಿನ ಸ್ಟಾಕ್ ಮಾಡ್ಕೊತೀವಿ. ಅದ್ರಾಗ ನೋಡಿರಿ 2 ಥರ ಅದ. ನೀವು ಪ್ಲ್ಯಾನ್ ಹಾಕಿ ನಿಮ್ಮ ಶೆಡ್ ಒಳಗೆ ವಿಚಾರ ಮಾಡಿ ಅಥವಾ ನೋಡಿರ್ಬೇಕಾದ್ರೆ ನೀವು 2 ಥರ ಸಿಸ್ಟಮ್ ಇರ್ತದೆ. ಸಿಸ್ಟಮ್ ಅನುಭವಿಸ್ತೀವಿ ನಾವು. ಒಂದು ದಿನ ಶೆಡ್ ತುಂಬಂದ್ರೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಒಂದೇ ಲೆವೆಲ್ದಾಗ ಒಣಗ್ತದೆ, ಒಂದೇ ಲೆವೆಲ್ದಾಗ ಕಲರ್ ಬರ್ತದೆ, ಒಂದೇ ಲೆವೆಲ್ದಾಗ ಏನದ ನಮ್ಗೆ ಜಲ್ದಿ ಮಾಲ್ ಒಮ್ಮೆ ಮಾಲ್ ಬಂದುಬಿಡ್ತದೆ. ಈಗೇನಾಗಿಬಿಡ್ತದೆ, ಲೇಬರ್ ಸಮಸ್ಯೆ ಆಯ್ತಂದ್ರೆ ನಾವೇನದ ಯಾವ ಟೈಮ್ ಹಾಕಿಬಿಡ್ತೀವಿ. ಒಂದು ದಿವಸ ಒಂದು 8 ಕ್ಯಾನ್ ಹಾಕಿರ್ತೀವಿ, ಒಂದು ದಿನ 4-5 ಕ್ಯಾನ್ ಹಾಕಿರ್ತೀವಿ. ಎರಡೂ ಕೂಡಿಸಿ ಏನದ ನಮ್ಮದು ಈ ಫಸ್ಟ್ ದಿನ ಹಾಕೋದು ಸ್ವಲ್ಪ ಕಲರ್ ಜಾಸ್ತಿ ಒಣಗ್ತಿರ್ತದೆ. 2ನೇ ದಿವಸ ಹಾಕೋದು ಸ್ವಲ್ಪ ನಮ್ಗೆ ಲೇಟ್ ಮಾಡಿ ಒಣಗ್ತಿರ್ತದೆ. ಈಗ ಇಂಥ ಟೈಮ್ದಾಗ ನಮಗೆ ಗಂಧಕ್ಕೆ ಹೊಗೆ ಕೊಡ್ಲಿಕ್ಕೆ ಭಾಳ ಸಮಸ್ಯೆ ಬಂದುಬಿಡ್ತದೆ. ಹಂಗಾಗಿ ನಾವೇನು ಮಾಡ್ತೀವಿ ರೀ, ಫಸ್ಟಿನ ದಿನ ಹಾಕಿದ ಡೇಟೇ ನಾವು ಡಿಸೈಡ್ ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮದು ನೋಡಿರಿ ಒಂದು ಸ್ವಲ್ಪ ಸುತ್ತಮುತ್ತ ಗಿಡಗಳು ಇರೋದ್ರಿಂದ ಸ್ವಲ್ಪ ನಮ್ಗೆ 1 ದಿನ 2 ದಿನ ಲೇಟ್ ಮಾಡೇ ಒಣಗ್ತದೆ. ಯಾಕಂದ್ರೆ ಫುಲ್ ನಮ್ಮ ಸುತ್ತಮುತ್ತ ಎಲ್ಲ ಸ್ವಲ್ಪ ನಮ್ಮದೇ ನೀರಾವರಿ ಐತಿ. ಅದರಿಂದ ಸ್ವಲ್ಪ ಕೋಲ್ಡ್ ವಾತಾವರಣ ಬರ್ತದೆ. ಕೆಲವೊಂದು ಏರಿಯಾದಾಗ ನೋಡೀನಿ ರೀ ನಾ, ಬಿಜ್ಜರ್ಗಿ, ಬಾಬಾನಗರ, ಅವು ಕೆಲವೊಂದು ಆ ಏರಿಯಾಗಳು ಅದಾವಲ್ಲ ರೀ, ತಿಕೋಟ ಸೈಡ ಸ್ವಲ್ಪ ಮಡ್ಡಿ ಜಮೀನು ಇರೋದ್ರಿಂದ ಅವ್ರು 8 ಬೇಡ 9 ದಿನದಾಗ ಮಾಲ್ ತೆಗಿತೀನಿ ಅಂತ ಹೇಳ್ತಾರೆ ರೀ ಅವರು. ಯಾಕಂದ್ರೆ ಆ ರೀತಿ ಅವರಲ್ಲಿ ಹೀಟ್ ಟೆಂಪ್ರೇಚರ್ ಜಾಸ್ತಿ ಇರ್ತದೆ. ಹೈಟ್ ಮೇಲೆ ಶೆಡ್ ಮಾಡ್ಕೊತಾರೆ, ಗಾಳಿ ಸ್ಪೀಡಾಗಿ ಹತ್ತದ ಅವ್ರಿಗೆ ಜಲ್ದಿ ಒಣಗ್ತಾವೆ. ಈಗ ನಾವು ಒಂದು ದಿವಸ ಲೇಟ್ ಮಾಡಿಕೊಂಡು ನಾವೇನದ ನಮಗಿಲ್ಲಪ್ಪ ಗೋಲ್ಡನ್ ಕಲರ್ ಬೇಕಾಗ್ಯದ, ಇಲ್ಲ ಮತ್ತು ಗ್ರೀನ್ ಗೋಲ್ಡ್ ಬೇಕಾಗ್ಯದ, ಇಲ್ಲ ನಮಗೆ ಹಸಿರು ಮಾಲ್ ಬೇಕಾಗ್ಯದ. ಈಗ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ನಾ. ಗೋಲ್ಡನ್ ಕಲರ್ ಮಾಡ್ಕೋಬೇಕಂದ್ರೆ ನಾವು ಏನೆಲ್ಲ ಪ್ಲ್ಯಾನ್ ಹಾಕಬೇಕು ನಮ್ಮ ಶೆಡ್ಡಿನ ಒಳಗೆ. ಈಗ ನೋಡ್ರಿ, ಗೋಲ್ಡನ್ ಕಲರ್ ಮಾಡ್ಬೇಕಂದ್ರೆ ವಿಶೇಷವಾಗಿ 5 ದಿವಸ ಬೇಡ 6 ದಿವಸ ಅನ್ನೋಕ್ಕೆ ಹೋಗಬಾರ್ದು. ನಾವು 5 ದಿವ್ಸಿನ ಒಳಗೆ ಏನದ ನಾವು ಗಂಧಕದ ಹೊಗೆ ಕೊಡಬೇಕಾಗ್ತದೆ ರೀ. ಸವಾರಿ ಶೆಡ್ಡಿನವರು, ಪತ್ರ ಶೆಡ್ಡಿನವ್ರು 6 ಅಥವಾ 7 ದಿವ್ಸಿನ ತನಕ ಕೊಡಬೇಕಾಗ್ತದೆ. ಅಲ್ಲಿ ನಾವು ಶೆಡ್ನಾಗ ಹಾಕೊಳ್ಳೋ ಟೈಮ್ದಾಗ ನಾವೊಂದು ಕೆಲಸ ಮಾಡಬೇಕಾಗ್ತದೆ. ನಾ ಹೇಳ್ದಲ್ಲ ರಿಟತನ ನಿಮ್ಗೆ, ಒಂದು ಸೈಡ್ 3 ಟ್ರೇ ಮಾಲ್ ಹಾಕ್ತೀನಿ ರೀ, ಇನ್ನೊಂದು ಸೈಡ್ 3 ಟ್ರೇ ಮಾಲ್ ಹಾಕ್ತೀನಿ. 6 ಟ್ರೇ ಮಾಲ್ ಹಾಕ್ತೀವಲ್ಲ, ಇದು ಸ್ವಲ್ಪ ದಿಪ್ಪು ಬೀಳ್ತದೆ ಅಂತ ಹೇಳಿದೆ ರೀ ನಾ. ಇದು ದಿಪ್ಪು ಬೀಳೋದು ಖರೇನೇ ರೀ, ದಿಪ್ಪು ಆಗ್ತದೆ. ದಿಪ್ಪು ಆಗೋದ್ರಿಂದ ಏನಾಗ್ಬಿಡ್ತದೆ ರೀ, ಸ್ವಲ್ಪ ಅಲ್ಲೆಲ್ಲಿ ಒಳಗಿನ ಗುನಿ ಒಳಗಿನ ಕಾಳುಗಳು ಏನಾಗ್ಬಿಡ್ತಾವೆ ರೀ, ಈ ನೀರ್ಗಾಳ ಸಿಸ್ಟಮ್ ಜಲ್ದಿ ಒಣಗಂಗಿಲ್ಲ, ಅದು ನೀರ್ಗಾಳ ಸಿಸ್ಟಮ್ ಆಗ್ತಿರ್ತದೆ. ಹಾಗಾಗಿ ನಾವೇನು ಮಾಡೋದು ಗೊತ್ತದೇನು ರೀ, ಅಂಥ ಟೈಮ್ದಾಗ 3 ಈಚೆಗಡೆ 3 ಆಚೆಗಡೆ 3 ಹಾಕ್ತೀವಿ ಅಲ್ರಿ, 2 ಹಾಕಿಬಿಡೋದು, ಹಳ್ಳಗೆ ಹಾಕಿಬಿಡೋದು ರೀ. ಹಳ್ಳಗಂದ್ರೆ ನಂದು 2.5-2 ಟನ್ 7 ಕ್ವಿಂಟಲ್ ತನಕ ನಂದು ಶುಗರ್ ಮೇಲೆ ಡಿಪೆಂಡ್ ಆಗ್ತದೆ ರೀ. ಒಳಗೊಮ್ಮೆ 3 ಟನ್ನು ಹೇಳ್ತದೆ. ಆದ್ರೆ ನಾವು 2.5ನೇ ವಿಶೇಷ ಲೆಕ್ಕ ಮಾಡ್ತಿರ್ತೀವಿ ಒಂದು ಸೈಡ. ಆಮೇಲೆ ಈ ರೀತಿ ಈ 2 ಟ್ರೇ ಹಾಕೊಂಡ್ಬಿಟ್ಟು ಅಂದ್ರೆ ಪೂರ ಗುನಿ ಅಗಲ್ ಬಿದ್ದುಬಿಡ್ತದೆ. ಬಿತ್ತಂದ್ರೆ ಎಲ್ಲ ಕಡೆ ಕಾಳು ಆರಿಬಿಡ್ತದೆ. ಬೀಳೋದ್ರಿಂದ ಏನಾಗಿಬಿಡ್ತದೆ ರೀ, ನಾವು ಕರೆಕ್ಟಾಗಿ 4 ಅಥವಾ 5ನೇ ದಿವ್ಸಕ್ಕೆ ಗಂಧಕ್ಕೆ ಕೊಟ್ಟುಬಿಟ್ಟೆ ಅಂದ್ರೆ ಏನಾಗಿಬಿಡ್ತದೆ, ನಿಕ್ಕ ಗೋಲ್ಡನ್ ಕಲರ್ ಆಗಿಬಿಡ್ತದೆ.
ಗೋಲ್ಡನ್ ಕಲರ್ ಆಗಿಬಿಡ್ತದೆ. ಈ ಗೋಲ್ಡನ್ ಕಲರ್ ಮಾಡ್ಕೋಬೇಕಂದ್ರೆ ಮತ್ತು ನಮ್ಮ ಮುಂದೆ, ಯಾಕಂದ್ರೆ ಇನ್ನೂ ನಮ್ಮ ಪ್ಲಾಟ್ ಒಳಗೆ ಮಾಲ್ ಇರ್ತದೆ, ಮೇಲಿಂದ ತೆಗೆದು ಹಾಕಿರ್ತೀವಿ. ಅಂಥ ಟೈಮ್ದಾಗ ನಮಗೆ 13-14 ದಿವ್ಸನಾಗ ಪತ್ರ ಶೆಡ್ ಇತ್ತಂದ್ರೆ 13-14 ದಿವ್ಸನಾಗ ನಮಗೆ ಪಿಕ್ಕಲ್ಗೆ ಬರಬೇಕು. ಆ ರೀತಿ ಮಾಡ್ಬೇಕಂದ್ರೆ ನಾವು ಇಲ್ಲಿ ಔಷಧ ಮ್ಯಾಲೆ ಸ್ಪ್ರೇ ಮಾಡ್ತಿರ್ತೀವಲ್ಲ ರೀ, ಸ್ಪ್ರೇ ಔಷಧ ಒಳಗೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ಈ ಸ್ಪ್ರೇ ಔಷಧ ಅಂದ್ರೆ ಅಂತೂ ನಿಮಗೆ ಪ್ರಮಾಣ ಅಂತೂ ಆಲ್ರೆಡಿ ಎಲ್ಲ ರೈತರಿಗೂ ಗೊತ್ತೇ ಅದ. ಫಸ್ಟ್ ಟೈಮ್ ನಾವು ಈ ಶೆಡ್ಡಿಗೆ ಮಾಲ್ ಹಾಕೋ ಮುಂದೆ ಈ ಟ್ರೇ ಒಳಗೆ ಜಂಬೋ ಟ್ರೇದಾಗ ಮಾಡ್ತೀರಿ, ಹೌದುಗಳು ಅದಾವ, ಮತ್ತು ಇನ್ನಿತರ ಬೇರೆ ಬೇರೆ ಎಲ್ಲ ಏನು ರೀ ವಿಶೇಷವಾಗಿ ಜಾಸ್ತಿ ಜಂಬೋ ಟ್ರೇನೇ ತಂದಿರ್ತೀರಿ. ಎಲ್ಲ ನಾವೆಲ್ಲ ಹೌದು ಮಾಡ್ಕೊಂಡಿವಿ ರೀ. 6 ಟ್ರೇ ಒಮ್ಮೆ ಮುಣುಗ್ತಾವೆ, ಒಮ್ಮೆ ಎದ್ದು ಬಂದುಬಿಡ್ತಾವೆ. ಯಾಕಂದ್ರೆ ನಾವೆಲ್ಲ ಶೆಡ್ಡಿನ ಸಮೀಪ ಈ ರೀತಿ ಮಾಡ್ಕೊಂಡಿವಿ ರೀ. ನೀರಿನ ಅನುಕೂಲ ಅದು ಹೌದಿಗೆ ನೀರಿನ ಅನುಕೂಲ ಇರೋದ್ರಿಂದ ನಾವು ಮಾಡ್ಕೊಂಡು ಬಿಟ್ಟಿವಿ ರೀ. ಸುಮ್ಮನೆ ಎಲ್ಲಿ ಜಂಬೋ ಟ್ರೇ 2-3 ವರ್ಷಗೊಮ್ಮೆ ಒಡೆದು ಹೋಗ್ತಾವೆ, ಮತ್ತು ತರೋದು ಮತ್ತು ಅದು ತರೋದು ಸಮಸ್ಯೆ ಬೇಡ ತಂದು ಹೌದೇ ಕಟ್ಕೊಂಡಿವಿ ರೀ. ಆ ಹೌದಿಂದ 6 ಟ್ರೇ ಒಮ್ಮೆ ಎದ್ದು ಬರ್ತದೆ. ಆವಾಗ ಏನು ನಾವು ಪ್ರಮಾಣ ಹಾಕ್ಕೊಂಡಿರ್ತೀವಲ್ಲ, ಈಗ ಔಷಧ ಮಾಡಿರ್ತೀವಲ್ಲ ರೀ, ಅದೇ ಪ್ರಮಾಣ ಒಂದು ದಿವ್ಸ ಇವತ್ತು ಹಾಕಿರ್ತೀವಿ, ನಾಳೆ ಗ್ಯಾಪ್ ಕೊಡ್ತೀವಿ, ಮರುದಿವ್ಸ ಕಂಪಲ್ಸರಿ ಹೊಡೆದೇ ಬಿಡ್ತೀವಿ ರೀ. 3ನೇ ದಿವ್ಸ ಅದೇ ಪ್ರಮಾಣದಾಗೆ ನಾವು ಸ್ಪ್ರೇ ತೊಗೊತೀವಿ. ಸ್ಪ್ರೇ ತೊಗೊಂಡು ಏನು ಮಾಡ್ತೀವಿ ರೀ, ಇದು ಗೋಲ್ಡನ್ ಕಲರ್ ಮಾಡೋ ಪದ್ಧತಿ ಹೇಳಾಕತ್ತೀನಿ ರೀ ನಿಮ್ಗೆ. ಇದು 3ನೇ ದಿನಕ್ಕೆ ಸ್ಪ್ರೇ ಆಗ್ತದೆ. ಫಸ್ಟಿನ ದಿನ ಹಾಕಿರ್ತೀವಿ, 2ನೇ ದಿನ ಗ್ಯಾಪ್ ಆಗ್ತದೆ, 3ನೇ ದಿನಕ್ಕೆ ಏನದ ಗೋಲ್ಡನ್ ಕಲರ್, ಇದು 3ನೇ ದಿನಕ್ಕೆ ಔಷಧ ಹೊಡೆದಿರ್ತೀವಿ ರೀ. ಮತ್ತು 4ನೇ ದಿವಸ ಸಂಜೆ ಮುಂದೆ ಮತ್ತು ಏನು ನಾವು ಈಗ ಪ್ರಮಾಣ ಇಟ್ಟತ್ತೇನೆ ಹೇಳ್ದಲ್ಲ ರೀ, ಫಸ್ಟಿಗೆ ಏನು ನಾವು ಪ್ರಮಾಣ ಹಾಕಿರ್ತೀವಲ್ಲ ಅದೇ ಪ್ರಮಾಣ ಏನದ 4ನೇ ದಿವಸ ಸಂಜೆ ಮುಂದೆ ಎಲ್ಲ ಕಾಗದ ಪ್ಯಾಕ್ ಮಾಡಿಕೊಂಡು, ಯಾಕಂದ್ರೆ ನಮ್ಗೆ ಗೋಲ್ಡನ್ ಬೇಕಾಗ ಎಲ್ಲ ಇದು ಪ್ಯಾಕ್ ಮಾಡಿಕೊಂಡು ಅದೇ ಪ್ರಮಾಣ ಔಷಧ ಹಾಕ್ಕೊಂಡು, ಅದ್ರಾಗ ಭಾಳಷ್ಟು ರೈತರು ಏನು ಮಾಡ್ತಾರೆ ರೀ, ಈ ಔಷಧ ಹೇಳಿದಲ್ರಿ ನಾ, ಇದ್ರಾಗ 100 ಲೀಟ್ರ್ ನೀರಿಗೆ 50 ಗ್ರಾಮ್ ಈ ಬುಂದೆ ಕಲರ್ ಹಾಕ್ತಾರೆ ರೀ. ಹಳದಿ ಬುಂದೆ ಮಾಡೋ ಮುಂದೆ ಹಳದಿ ಕಲರ್ ಯೂಸ್ ಮಾಡ್ತಾರಲ್ಲ, ಹಳದಿ ಕಲರ್ ಯೂಸ್ ಮಾಡ್ತಾರೆ ರೀ. ಇದ್ರದಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ನಾವು ಮುಂದೆ ಈ ಇದು ಅಂತೀವಲ್ಲ ರೀ, ಈ ಒಣಗದ ಬಳಕ ನಾವು ತಿಕ್ಕೋ ಟೈಮ್ದಾಗ ನಾವು ಮನುಕ್ತೇನ ಸ್ವಲ್ಪ ಗಂಧಕದ ವಾಸ ಬಡ್ದಂಗೆ, ಒಂಥರ ಟಸಿಗೆ ಹತ್ತದಂಗೆ, ಗಂಟ್ಲು ಕರೆದಂಗೆ ಆಗ್ತಿರ್ತದಲ್ಲ, ಆ ಬಣ್ಣ ಹಾಕೋದ್ರಿಂದ ಅದು ಆಗಂಗಿಲ್ಲ. ಇನ್ನೊಂದೇನದ ಕಲರ್ನು ಚೆಂದ ಬರ್ತದೆ, ಹಳದಿನೇ ಆಗಿಬಿಡ್ತದೆ. ಯಾಕಂದ್ರೆ ಅದೂ ಬುಂದೆ ಆಗೋದು ಹಳದಿನೇ ಕಲರ್ ಆಗ್ತದೆ. ಆಮೇಲೆ ಈ ಕಡೆ ಇದೂ ಹಳದಿ ಕಲರೇ ಆಗ್ತದೆ. ಹಾಗಾಗಿ ನಮ್ಗೆ ಅದೊಂದು ಲಾಭ ಆಗ್ತದೆ. ಭಾಳಷ್ಟು ರೈತರು ಮಾಡ್ತಾರೆ ರೀ. ವಿಶೇಷವಾಗಿ ನಾವೆಲ್ಲ ಭಾಳಷ್ಟು ಥರ ಗುದ್ದಾಟ ಮಾಡ್ತಾರೆ ರೀ. ಭಾಳ ಏನೇನೋ ಹೇಳ್ತಾರೆ. ಗಂಧಕದಾಗ ಕೂಡ ನಾವು ಇದು ಹೊಡಿತೀವಿ ರೀ, ಅದು ಹೊಡಿತೀವಿ, ಏನೋ ಹೇಳ್ತಾರೆ. ಅದಕ್ಕೆ ನಾವು ಅವು ಯಾವ ಮಾಡಿಲ್ಲ ರೀ. ಎಲ್ಲ ಥರ ಮಾಡಿ ನೋಡಿ ಅದರ ನಿಂದೆಲ್ಲ ತಿಳ್ಕೊಂಡು ಬಿಟ್ಟು ಆಯಿಲ ಕಾರ್ಬೋನೇಟ ಬಿಟ್ಟರೆ ಮತ್ತೊಂದು ಏನೂ ಹಾಕೋಂಗಿಲ್ಲ. ಸ್ವಲ್ಪ ಹಾಕೋ ಯಾವಾಗರೆ ಕಲರ್ ಡಿಮ್ ಇತ್ತಂದ್ರೆ ಸ್ವಲ್ಪ ಬುಂದೇದ ಕಲರ್ ಹಾಕಿರ್ತೀವಿ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಈ ಪ್ರಮಾಣ ಹಾಕ್ಕೊಂಡು ಸ್ಪ್ರೇ ತೊಗೊಂಡು ಕೊಟ್ಟೇವಂದ್ರೆ ಏನಾಗಿಬಿಡ, ಗಂಧಕ್ಕೆ ಹೋಗಿ ಕೊಟ್ಟೇವಂದ್ರೆ ಫುಲ್ಲು ಗೋಲ್ಡನ್. ಈಗ ನಾವು ಒಂದು ಕಾಳು ತೊಗೊಂಡ್ರಿ, ಈ ಕಾಳು ತೊಗೊಂಡು ಈ ರೀತಿ ಚಬುಟ್ಟು ಮಾಡಿ ಹೆಂಗೆ ನೋಡಿದೆವಂದ್ರೆ ಆಚೆ ಕಡೆ ಮನುಷ್ಯ ಈಚೆ ಕಡೆ ಕಾಣಿಸ್ಬೇಕು, ಅಷ್ಟು ಗೋಲ್ಡನ್ ಆಗಿಬಿಡ್ತದೆ. ಮತ್ತು ಇದಕ್ಕೇನದ ಅದೇ ಅಟ್ಟೆ ಮಾಡಿ ಏನು ಮಾಡೋದ್ರಿ, ಬಿಡೋದಿಲ್ಲ. ಶೆಡ್ ನಟ್ ಅಂತೂ ಪೂರ ಕೆಳಗೆ ಬಿಡ್ಬೇಕು ರೀ. ಮತ್ತು ಶೆಡ್ ನಟ್ಟಿನ ಬಿಸಿಲು ಗಾಳಿ ಏನದ ಒಳಗೆ ಬರಬಾರ್ದು. ಯಾಕಂತಂದ್ರೆ ಒಳ್ಳೆ ಕೆಂಪಾಗಿ ಬಿಡ್ತದೆ ರೀ ಮಾಲ. ಆ ರೀತಿ ಅದು ಜಲ್ದಿ ಗೋಲ್ಡನ್ ಕಲರ್ ಮಾಡ್ಲಿಕ್ಕೆ ಹೋಗೋದು. ಶೆಡ್ನಾಗ ಏನದ ನೀರು ಬಿಡಬೇಕು. ಒಮ್ಮೆ ನೀರು ಬಿಡೋದು ನಾ ಇಡುವ ತೋರಿಸೀನಿ ರೀ, ನಿಮಗೆ ಗೊತ್ತಿರಬೇಕು. ಒಮ್ಮೆ ನೀರು ಬಿಟ್ಕೊಳ್ಳೋದ್ರಿ. ನೀರು ಬಿಟ್ಕೊಂಡು ಏನದ ಒಂದು 5ರಿಂದ 6 ದಿವಸ ಯಾವುದೇ ರೀತಿ ಒಂದು ಸ್ವಲ್ಪ ಕೋಲ್ಡ್ ಗಾಳಿ ಶೆಡ್ನಂದು ಒಳಗೆ ಬರಬೇಕಂದ್ರೆ ಗಾಳಿ ಕೋಲ್ಡ್ ಇರಬೇಕು, ಅದು ಗೋಲ್ಡನ್ ಆಗಿಬಿಡ್ತದೆ. ಮುಂದೇನದ ನಾವು ಇನ್ನೊಂದು 2-3 ದಿವಸ ತಿಕ್ಕದಿತ್ತಂದ್ರೆ ಪೂರ ಶೆಡ್ನ ಹೈಟ್ ಮಾಡ್ಕೊಂಡು ಬಿಡೋದ್ರಿ. ಪೂರ ಈಗೆಲ್ಲ ನಾ ಕಟ್ಟಿನಲ್ರಿ, ಇದನ್ನ ಸ್ವಲ್ಪ ಕಡಿಮೆ ಅದ, ನಾಳೆ ಇನ್ನೊಂದು ಜರ ಹೈಟ್ ಮಾಡ್ತೀನಿ ರೀ ನಾ. ಈ ರೀತಿ ಪೂರ ಒಯ್ದು ಮೇಲೆ ಪತ್ರಕ್ಕೆ ಹೈಟ್ ಕಟ್ಟಿಬಿಟ್ಟೇವಂದ್ರೆ ಫುಲ್ ಒಣಗ್ತದೆ. ಒಂದು ಸ್ವಲ್ಪ ಮೆತ್ತಗಿದ್ದರೂ ಏನು ಮಾಡ್ಬೇಕು ರೀ, ಅಟ್ಟೆ ಚೆಂದಾಗಿ ಮಾತ್ಲೆ ತಿಕ್ಕೊಂಡು ಸ್ವಲ್ಪ ಬಿಸಿಲಾಗ ಹಾಕ್ಕೊಂಡು, ಯಾಕಂದ್ರೆ ಗೋಲ್ಡನ್ ಮಾಡಿರ್ತೀವಿ, ಒಂದೊಂದು ನೀರ್ಗಾಳಾಗು ಟಬ್ಗಾಳಾಗು, ಆಮೇಲೆ ಮೆತ್ತ ಕಾಳು ಉಳ್ಕೋ, ಹೀಗೆಲ್ಲ ಸಮಸ್ಯೆ ಆಗ್ತಿರ್ತಾವೆ. ತಳ್ಳಗೆ ಒಂದು 3 ಬಟ್ ಅದರ ತಳ್ಳಗೆ ಒಂದು ಕಾಗದ ಮೇಲೆ ಒಣ ಹಾಕಿ ಸಂಜೆ ಮುಂದೆ ಹಂಗೆ 8 ಗಂಟೆಗೆ ತುಂಬ್ಕೊಂಡು ನೀವು ರಾಶಿಗೆ ಹೋಗಿ ಬಿಡ್ರಿ. ನೋಡ್ರಿ ನಿಮ್ಮ ಮಾಲ ಈಚೆ ಕಡೆ ಹಿಂಗೆ ಕಾಳು ಹಿಡಿದು ನೋಡಿದ್ರೆ ಆಚೆ ಕಡೆ ಮನುಷ್ಯ ಕಾಣಿಸ್ಬೇಕು, ಆ ರೀತಿ ಕಲರ್ ಬರ್ತದೆ. ಇದು ಗೋಲ್ಡನ್ ಕಲರ್. ಇದು ಏನದ ವಿಶೇಷವಾಗಿ ನಾವಂತರೂ ಈಗ ಒಂದು 7-8 ವರ್ಷ ಐತೆ ನೋಡಾಕತ್ತೀವಿ ರೀ. ಇದಕ್ಕೆ ಜಾಸ್ತಿ ಏನದ ರೇಟ್ ಅದ. ಆಮೇಲೆ ಇದಕ್ಕೆ ಈ ರೀತಿ ನಾವು ಮಾಡ್ಕೋಬೇಕಂದ್ರೆ ನಮ್ಮಲ್ಲಿ ಶುಗರ್ ಅಂತರೂ ಕಂಪಲ್ಸರಿ ನೋಡ್ಕೋಬೇಕ್ರಿ ನೀವು. ಇದು ಮೇನ್ ಪಾಯಿಂಟ್. 24 ಒಳಗೆ ಶುಗರ್ ಇರಬಾರ್ದು. 24 ಒಳಗೆ ಶುಗರ್ ಇತ್ತು ಪೂರ ಸೊಟ್ಟಾಗಿಬಿಡ್ತದೆ.
ಮತ್ತು ಪೂರಾ ಅಟಿಸ್ ಹೋಗಿಬಿಡ್ತದೆ ರೀ. ನಾ ಹೇಳಿದೆ ನನ್ನ ರ್ಯಾಕ್ 2.5 ಟನ್ನ 2 ಟನ್ನ 7 ಕ್ವಿಂಟೋಲ, ಸ್ವಲ್ಪ ಶುಗರ್ ಜಾಸ್ತಿ ಇತ್ತಂದ್ರೆ 3 ಟನ್ನಿನ ತನೂ ಆತದ ಅಂತ ಹೇಳಿದೆ ರೀ. 2.5 ಟನ್ನಿನ ಎವರೇಜ್ ನನ್ನ ಶೆಡ್ನಾಗ ಮಾಲ್ ಬೀಳ್ತಿತ್ತಂದ್ರೆ 1.5 ಕ್ವಿಂಟೋಲ್ ಮಾಲ್ ಅಟಿಸ್ತದೆ ರೀ. ಆಮೇಲೆ ಮುದುಡಿ ಆಗಿಬಿಡ್ತದೆ. ಅದಕ್ಕೆ ತೀರಾ ಲೋ ಕ್ವಾಲಿಟಿ ರೀ, ನಮ್ಮ ಕರಿಮುನಕ್ಕೆ ಮಾರ್ದಂಗೆ ಕಲರ್ ಇದು ರೇಟ್ ಆಗಿಬಿಡ್ತದೆ. ಅದಕ್ಕೆ ಹಂಗೆ ಮಾಡಬೇಡ್ರಿ. ನೀವು ಗೋಲ್ಡನ್ ಕಲರ್ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ 23ರಿಂದ ಆ ಕಡೆ ಶುಗರ್ ಇರಬೇಕು, ಈ ಕಡೆ ಇರಬಾರ್ದು. ಅಂಥವ್ರಿಗೆ ಮಾತ್ರ ಗೋಲ್ಡನ್ ಕಲರ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ರೀ. ಇದು ಆಗೋದ್ರಿಂದ ಏನದ ಭಾಳಷ್ಟು ದಿನ ಆಯ್ತು ನಾನು ನೋಡಾಕತ್ತೀನಿ ರೀ. ರೇಟ್ ಅದ, ಕಂಪಲ್ಸರಿ ರೇಟ್ ಅದ ರೀ ಅದಕ್ಕೆ. ಆದ್ರೆ ಸ್ವಲ್ಪ ಇಟ್ಟು ಮಾರಿದ್ರೂ ನಡೀತದೆ. ಮತ್ತು ಇದಕ್ಕೆ ವಾಷಿಂಗ್ ಮಾಡೋ ಅವಶ್ಯ ಇರೋಂಗಿಲ್ಲ. ಆಮೇಲೆ ಇನ್ನೊಂದು ರೀ, ಕೆಂಪು ಕಾಳು, ಕೆಂಪು ಕಾಳು ಆಗಂಗಿಲ್ಲ ರೀ. ಎಲ್ಲರ ಕರಿ ಮುನುಕಾಗೋ ಕಾಳು ಇರ್ತದಲ್ಲ ರೀ, ಈ ಬಿಸಿಲಿಗಾಗಲಿ ಅಥವಾ ಏನಾರು ಡ್ಯಾಮೇಜ್ ಆಗಿ ಸ್ವಲ್ಪ ಕೆಂಪಾಗಿರ್ತಲ್ಲ, ಪಿಂಕ್ ಥರ ಬಂದು ಅದು ಸಹಿತ ಹೋಗಿ ಹಳದಿ ಒಣಗ್ತಿರ್ತದೆ. ಇಲ್ಲೋ ಒಂದು 2 ಟನ್ ಆತಿತ್ತಂದ್ರೆ ನಿಮ್ಗೊಂದು 10 ಬಾಕ್ಸ್ ಏನದ ಕೆಂಪು ಮಾಲ್ ಸಿಗ್ಬೋದು. ಒಟ್ಟು ಸಿಗಂಗಿಲ್ಲ, ಕರಿ ಮಾಲೇ ಸಿಗಂಗಿಲ್ಲ ನಿಮಗೆ ಒಟ್ಟು. ಯಾಕಂತಂದ್ರೆ ಈ ಗೋಲ್ಡನ್ ಮಾಡೋರಿಗೆ ಒಟ್ಟು ಕರಿ ಮಾಲೇ ಸಿಗೋಂಗಿಲ್ಲ. ಇನ್ನು ಪ್ಲಾಟ್ನಾಗ ಡ್ಯಾಮೇಜ್ ಆದ ಕಾಳಿತ್ತಂದ್ರೆ ಮಾತ್ರ ಅವ್ರಿಗೆ ಒಂದು 2 ಬಾಕ್ಸ್ ಸಿಗ್ಬೋದು. ಮತ್ತು ಇದಕ್ಕೆ ಮಾಲ್ ಎಷ್ಟು ಅಟಿಸ್ತದ ಅಂತಲೂ ನೀವು ಕೇಳ್ಬೋದು ರೀ. ಈಗ 2.5 ಟನ್ ಮುನುಕ್ ಆತಿತ್ತಂದ್ರೆ ನಿಮಗೇನದ 1 ಕ್ವಿಂಟೋಲ್ ಕಡಿಮೆ ಆಗ್ಬೋದು. ಆಮೇಲೆ ಅದು 1 ಕ್ವಿಂಟೋಲ್ಗೆ ನಾವು ವಿಚಾರ ಮಾಡ್ಕೊಟ್ಟು ಕೂತೇವಂದ್ರೆ ರೇಟ್ನಾಗ 10 ರೂಪಾಯಿ ಸಿಕ್ತಂದ್ರೆ 10,000 ಸಿಗ್ತದೆ. ಜಾಸ್ತಿ ಸಿಗ್ತಿರ್ತದೆ 10,000. 10 ರೂಪಾಯಿ ಅಥವಾ 5 ರೂಪಾಯಿ ಜಾಸ್ತಿ ಸಿಕ್ತಂದ್ರೆ 10,000 5,000 ಅದು ಒಂದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಅಲ್ಲಿ ಎಲ್ಲ ಕೂಡಿ 1 ಕ್ವಿಂಟೋಲ್ ಮುನುಕಿಗೆ ಏಟ್ ಆಗ್ಬೋದು ನಮ್ದು. ಅದಕ್ಕೆ ಗೋಲ್ಡನ್ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಅದ ರೀ. ಗೋಲ್ಡನ್ ಮಾಡ್ಕೊಳ್ಳೋ ಮುಂದೆ ನಾ ಹೇಳಿನಲ್ರಿ, ಈ ರೀತಿ ಪ್ರೊಸೆಸ್ ಮಾಡಿದ್ರೆ ಜಲ್ದಿ ಒಣಗ್ತದೆ ರೀ. ಇಲ್ಲಪ್ಪ ತಂದು ಮಳಗೋಬವ್ರು ಏನು ಮಾಡ್ತಾರೆ ರೀ, ಫಸ್ಟಿನ ಔಷಧಿಯನ್ನು ಸ್ಪ್ರೇ ಮಾಡ್ತಾರಲ್ಲ ಅವತ್ತೇ ಕೊಡ್ತಾರೆ, ಅದು ಜಲ್ದಿ ಒಣಗಂಗಿಲ್ಲ. ಅದಕ್ಕೆ ನಮಗೆ 2 ಕೈಯಾರು ಕಂಪಲ್ಸರಿ ಸ್ಪ್ರೇ ಆಗಬೇಕು. ಹಾಗಾಗಿ ನಾವು ಈ ರೀತಿ ಮಾಡ್ಕೊತೀವಿ ರೀ. ಆಮೇಲೆ ಇದಾದ ನಂತರ ಗ್ರೀನ್ ಗೋಲ್ಡ್, ಈ ಕಡೆ ಹಸಿರು ಇಲ್ಲ, ಈ ಕಡೆ ಏನದ ಹಳದಿನೂ ಇಲ್ಲ. ಆ ರೀತಿ ಮಾಡ್ಕೋಬೇಕಾದ್ರೆ ನಾವೇನು ಮಾಡ್ಬೇಕು ರೀ, ಏನದ ನಾವಂತರೂ ಆ ಟೈಮ್ದಾಗ ನೀವು ಇಂಥವ್ರು ಏನದ ನಾ ಅವರಿಗೆ ಜಾಳ್ಗ್ಯಾಗ ಒಂದು ಸೈಡ್ 3, ಒಂದು ಸೈಡ್ 2, ಆ ಸೈಡ್ 2, 4 ಟ್ರೇ ಹಾಕತ್ತಂದಿದ್ದೆ ರೀ. ಈಗಿಲ್ಲ, ಇವ್ರು 3 ಟ್ರೇ ಹಾಕೋರಿ, ನೀವು ಬೇಕಾದಂಗೆ ಹಾಕೋರಿ. 3 ಟ್ರೇ, ಈ ಸೈಡ್ 3 ಆ ಸೈಡ್ 3 6 ಹಾಕೋರಿ. ನೀವು ಮಿನಿಮಮ್ ಗ್ರೀನ್ ಗೋಲ್ಡ್ ಆಗ್ಬೇಕಂದ್ರೆ ಒಂದು 7 ಬೇಡ 8 ದಿವ್ಸದ ಟೈಮಿಂಗ್ ಬೇಕು ನಮ್ಗೆ. ಏಕಂತಂದ್ರೆ ವಿಶೇಷವಾಗಿ 80% ನಮ್ಮ ಕಾಳು ಒಣಗಿ ಹೋಗಿಬಿಟ್ಟಿರ್ತದೆ. ಈಗ ಹಿಡಿದ್ರಾಯ್ತು, ಒಣಗ್ಯದಪ್ಪ ಅನ್ನಿಸ್ತಿರ್ತದೆ. ಇನ್ನೂ ಒಂದು ಸ್ವಲ್ಪ ಒಳಗೆ ಒಣಗಿರಲ್ಲ, ಹಾರ್ಡಾಗಿರಲ್ಲ, ಆದರೂ ಮೆತ್ತಗಿರ್ತದೆ. ಆದ್ರೆ ಅಂಥ ಟೈಮ್ದಾಗ ನಾವು ಗಂಧಕ್ಕೆ ಏನದ ನೀವು ಈ 3 ಸ್ಪ್ರೇ ಆಗಿರ್ತಾವ್ರಿ ಕಂಪಲ್ಸರಿ. ಅವ್ರಿಗೆ 3 ಸ್ಪ್ರೇ ಆಗ್ತಾವೆ. ಹೆಂಗಂದ್ರೆ 3ನೇ ದಿನ, 5ನೇ ದಿನ, 7ನೇ ದಿನ, 8ನೇ ದಿನಕ್ಕೆ ಮತ್ತೊಮ್ಮೆ ಸ್ಪ್ರೇ ತೊಗೊಂಡು ನೀವು ಕೊಡ್ಬೋದು ರೀ. ಇದಕ್ಕೆ ನಾವೆಲ್ಲ ಇಟ್ಟತನ ಹೇಳ್ದಲ್ರಿ ನಿಮ್ಗೆ, ಏನೇನೋ ಸ್ಪ್ರೇಗೆ ತೊಗೊತಾರೆ, ಬೇರೆ ಸಲ್ಫರ್ ಹಾಕ್ತಾರೆ ರೀ. ಆಮೇಲೆ ಮತ್ತು ಏನೇನೋ ಹಾಕ್ತಾರೆ ಬಿಡ್ರಿ, ಅವೆಲ್ಲ ಹೆಸರಲ್ಲಿ ಹೇಳ್ಕೊತ್ಕೊಂಡಿರೋದು ಏನೇನೋ ಹಾಕ್ತಿರ್ತಾರೆ. ಅವೆಲ್ಲ ನಾವು ಹಾಕೋದು ಬಿಟ್ಟು ಒಂದು 3-4 ವರ್ಷ ಐತ್ರಿ. ನಾವು ಅದನ್ನು ಮೊದಲು ಮಾಡಿದೆವು ರೀ. ಆದರೆ ಏನೂ ಚೇಂಜಸ್ ಆಗಂಗಿಲ್ಲ. ನಮ್ಗೆ ಆಯಿಲ ಕಾರ್ಬೋನೇಟೇ ಕರೆಕ್ಟ್ ರಿಸಲ್ಟ್ ಅನ್ನಿಸ್ತದೆ. ಏನೋ ನಾವು ಸ್ವಲ್ಪ 8ನೇ ದಿವ್ಸಿಗೆ ನಾವು ಗಂಧಕದ ಹೊಗೆ ಕೊಡೋ ಮುಂದೆ ಏನಂದ್ರೆ ನಾವು ಔಷಧ ಸ್ಪ್ರೇ ತೊಗೊತೀವಲ್ಲ, ಔಷಧ ಸ್ಪ್ರೇ ತೊಗೋಬೇಕಾದ್ರೆ ಅಲ್ಲಿ ಪ್ರಮಾಣ ಒಂದು ಸ್ವಲ್ಪ ಎಚ್ಚರದಿಂದ ನೋಡ್ಕೋಬೇಕಾಗ್ತದೆ ರೀ. ಯಾಕಂತಂದ್ರೆ ಹಿಂದೆ ಪ್ಲಾಟ್ನಾಗ ಮಾಲ್ ಇರ್ತದೆ, ಅದಕ್ಕೆ ನಮ್ಗೆ 12-13 ದಿನದಾಗ ಇಲ್ಲಿ ಶೆಡ್ನಾಗ ಮಾಲ್ ಒಣಗಬೇಕಾಗ್ತದೆ. ಅದಕ್ಕೆ ಅದರ ಮೇಲೆ ಗಮನ ಇಟ್ಕೊಂಡು ಏನದ ಅವ್ರ ಸ್ಪ್ರೇ ಯಾವ ರೀತಿ ತೊಗೋಬೇಕಂದ್ರೆ, ಯಾವ್ರಿ ಗ್ರೀನ್ ಗೋಲ್ಡ್ ಮಾಡೋರು ಸ್ಪ್ರೇ ಯಾವ ರೀತಿ ತೊಗೋಬೇಕಂದ್ರೆ, ನಾವೇನು ಡಿಪ್ಪಿಂಗ್ ಮಾಡೋಕೆ ಔಷಧ ತೊಗೊಂಡಿರ್ತೀವಲ್ಲ ರೀ, ಅದೇ ಪ್ರಮಾಣ 3ನೇ ದಿವ್ಸಿಗೆ ಸ್ಪ್ರೇ. ಆಮೇಲೆ ಮುಂದೆ ಏನದ 5ನೇ ದಿವ್ಸಿಗೂ ಅದೇ ಪ್ರಮಾಣ ರೀ. ಮುಂದೆ 7ನೇ ದಿವ್ಸಿಗೆ ಏನದ ಆ ಪ್ರಮಾಣ ಒಳಗೆ ಹಾಫ್ ತೊಗೊಂಡು ಬಿಡೋದ್ರಿ. ಮುಂದೆ ನಾವು 8ನೇ ದಿವ್ಸಕ್ಕೆ ಗಂಧಕ್ಕೆ ತೆಗಿ ಕೊಡ್ತೀನಿ. ಇಲ್ಲಪ್ಪ ನಾವು 7ನೇ ದಿವ್ಸಿಗೆ ಕೊಡ್ತೀನಿ, ನಮ್ಮದು ಮಡ್ಡಿ ಜಮೀನದ, ಸವಾರಿ ಶೆಡ್ ಅದ, ನಾವು 7ನೇ ದಿವ್ಸಕ್ಕೆ ಗಂಧಕ್ಕೆ ಕೊಡ್ತೀವಿ ಅಂದರೆ, 7ನೇ ದಿವ್ಸಕ್ಕೆ ಗಂಧಕ್ಕೆ ಕೊಡೋದಿತ್ತಂದ್ರೆ ನೀವು ಆಯಿಲ 100 ಲೀಟ್ರ್ ನೀರಿಗೆ ರೀ ಪ್ರಮಾಣ ಹೇಳ್ತೀನಿ ರೀ ನಿಮ್ಗೆ. ಪೂರಾ ಒಣಗಿರ್ತದೆ ಅವಾಗ, ವಿಶೇಷವಾಗಿ ಸ್ವಲ್ಪ ಹಿಂಗೆ ಹೆಚ್ಚಿಗದ್ರೆ ಅಟ್ಟೆ ಮೆತ್ತಗೆ ಅನ್ನಿಸ್ತಿರ್ತದೆ, ಆದ್ರೆ ನೀರಿನ ಅಂಶ ಇರೋಂಗಿಲ್ಲ. ಅಂಥ ಟೈಮ್ದಾಗ ನಾವೇನು ಮಾಡಿಬಿಡೋದ್ರಿ, ನಾವೇನು ಮಾಡೋದು 100 ಲೀಟ್ರ್ ನೀರಿಗೆ 1.5 ಲೀಟ್ರ್ ಆಯಿಲ್ ಹಾಕೊಳ್ಳೋದು, 1 kg ಕಾರ್ಬೋನೇಟ್ ಹಾಕೊಳ್ಳೋದು. ನಾ ಇಟ್ಟತನ ನಿಮ್ಗೆ ಹೇಳಿದೆ ಅಲ್ರಿ, ಏನು ರೀ ಅದು ಬುಂದೆ ಕಲರ್, ಹಳದಿ ಕಲರ್, ಅದು ಆ ಕಲರ್ ಹಾಕ್ಕೊಂಡು ನಾವು ಸ್ಪ್ರೇ ತೊಗೊಂಡು ಶಿಸ್ತಾಗಿ ಆ ಟೈಮ್ದಾಗ ನೋಡಿರಿ ನೀರು ಜಾಸ್ತಿ ಹೋಗ್ಬೇಕು ನಮ್ಗೆ. ಈಗ ನೀವು ಒಂದು ಶೆಡ್ಡಿಗೆ 100 ಲೀಟ್ರ್ ಹೊಡಿತಿದ್ರಂದ್ರೆ 150 ಲೀಟ್ರ್ ಸ್ಪ್ರೇ ಮಾಡ್ಬೇಕು ರೀ. 150 ಲೀಟ್ರ್ ಸ್ಪ್ರೇ ಮಾಡಿದ್ರಂದ್ರೆ
ತಪ್ಪ ತೊಯ್ತದ. ನೀವು ಒಳಗೊಬ್ಬೊಬ್ರು ರೈತರು ಏನು ಮಾಡಿಬಿಡ್ತಾರೆ ರೀ, ಈ ಸೈಡ್ ಹೊಡ್ಕೊಂತ ಅಚ್ಚಿಗಡೆ ಸೈಡ್ ಹೊಡೆದು ಮುಗಿಸ್ತಾರೆ ರೀ. ಮುಗಿಸಿ ಏನು ಮಾಡಿಬಿಡ್ತಾರೆ ಮತ್ತು ರಿಟರ್ನ್ ಈಚೆಗಡೆ ಸೈಡ್ ಬರ್ತಾರೆ ರೀ, ಫಸ್ಟಿಗೆ ಎಲ್ಲಿ ಹೊಡೆದಿರ್ತಾರಲ್ಲ ಆ ಜಾಗನಾಗ ಬಂದು ಮತ್ತು ನೀವು ಔಷಧ ಹೊಡ್ಕೊಂತ ಹೋಗಿಬಿಡ್ತಾರೆ. 2 ಟೈಮ್ ಹೊಡಿತಾರೆ ರೀ ಔಷಧ. ಇಲ್ಲ ಅಂದ್ರೆ ಏನು ಮಾಡಿಬಿಡ್ತಾರೆ, ಟೈಮಿಂಗ್ ಜಾಸ್ತಿ ಹೋಗ್ತದಂದು 2 ಗನ್ ಮಾಡ್ತಾರೆ. 2 ಗನ್ ಮಾಡಿ ಒಬ್ಬ ಹೊಡ್ಕೋತ ಹೋಗಿರ್ತಾನೆ, ಮತ್ತು ಹಿಂದೊಬ್ಬ ಚಲೋ ಮಾಡಿರ್ತಾನೆ. ಅವ್ನು ಹೊಡ್ಕೋತ ಅವ್ನು ದಂಡಿಗೆ ಮುಟ್ತಾನೆ ರೀ, ಇವು ಹಿಂದಿನ ಹೋಗಿ ದಂಡಿಗೆ ಮುಟ್ಟೋದ್ರಾಗ ಮತ್ತು ಗಂಧಕ್ಕೆ ಕೊಟ್ಟು ಇದು ಮಾಡ್ತಾರೆ. ಗಂಧಕ್ಕೆ ಪ್ರಮಾಣ ಒಳಗೂ ಭಾಳ ವ್ಯತ್ಯಾಸ ಅದ ರೀ. ಈಗ ಮೊದಲು ಹೇಳಿದೆ ಅಲ್ರಿ, 4 ಅಥವಾ 5ನೇ ದಿವ್ಸಕ್ಕೆ ಗಂಧಕ್ಕೆ ಕೊಟ್ರೆ 1 ಟನ್ ಹಸಿ ಮಾಲು ಇತ್ತಂದ್ರೆ 1 ಟನ್ ಹಸಿ ಮಾಲು ಇತ್ತಂದ್ರೆ 1 kg ಗಂಧಕ ಕೊಡ್ತೀವಿ. ಆಮೇಲೆ ಮುಂದೇನದ 7ನೇ ದಿವ್ಸಿಗೆ ಏನದ 1 ಟನ್ ಹಸಿ ಮಾಲಿಗೆ 1.5 kg ಏನದ ಗಂಧಕ ತೊಗೊತೀವಿ ರೀ, ಜಾಸ್ತಿ ತೊಗೊಳಂಗಿಲ್ಲ. ಈ ರೀತಿ ತೊಗೊಂಡು ನಾವು ಈ ಗಂಧಕ್ಕೆ ಹೊಗೆ ಕೊಟ್ಟಿವಿ ಅಂದ್ರೆ ನಮ್ಮ ಪ್ಲಾಟ್ ಒಳಗೆ ಹಸರು ಶುಗರ್ 23-24 ಶುಗರ್ ಇದ್ದದ್ದು ಏನದ ಅದು ಒಂಥರ ಹಳದಿ ಜುಳುಕನಾಗಿ ತಿರುಗ್ತದೆ. ಅಲ್ಲೇ 21-22 ಇರ್ತಲ್ಲ, ಅದು ಹಸಿರು ಜುಳುಕನಾಗಿ ತಿರುಗ್ತದೆ. ಎರಡೂ ಕೂಡ ಏನಾಗಿಬಿಡ್ತದೆ, ಗ್ರೀನ್ ಗೋಲ್ಡ್, ಸ್ವಲ್ಪ ಹಸಿರು ಮಿಶ್ರಿತ ಮುನುಕಾಗಿಬಿಡ್ತದೆ. ಆಮೇಲೆ ಇದಕ್ಕೇನದ ಶುಗರ್ ಒಂದು ಸ್ವಲ್ಪ ಒಂದು ರೇಂಜಿಗಿದ್ರೂ ನಡೀತದೆ. 23 ಒಳಗೆ 20 ಮೇಲೆ ಇದ್ದರೂ ಮುನಕ್ಕೆ ಯಾವುದೇ ರೀತಿ ಅಂತ ಸ್ವಟ್ ಆಗಂಗಿಲ್ಲ. ಇಲ್ಲಿ ಕರಗೋ ಚಾನ್ಸಸ್ ಏನೂ ಇರೋಂಗಿಲ್ಲ ರೀ, ಜೋರ ಇದ್ದಂಗೆ ಇರ್ತದೆ. ವಿಶೇಷವಾಗಿ ಒಂದು 2-2.5 ಟನ್ ಮುನುಕಾತಿತ್ತಂದ್ರೆ ಒಂದು 30-40 ಕಿಲೋ ಕರಗ್ಬೋದು. ಇಲ್ಲಿ 30-40 ಕಿಲೋ ಕರಗ್ಬೋದು ರೀ. ಕಲರ್ ಚಲೋ ಬರ್ತದೆ. ಇಲ್ಲಿ ಒಂದು ಸ್ವಲ್ಪ ಕೆಂಪು ಕಾಳು ಇರ್ತದಲ್ಲ, ನಾವು ಪಿಂಕ್ ಬಂದಿರ್ತದಲ್ಲ ಅಂಥದ್ದಾಗಲಿ, ಬಿಸಿಲಿಗೆ ಇದ್ದದ್ದಾಗಲಿ ಅದೊಂದು ಸ್ವಲ್ಪ ಅದೇ ರೀತಿ ಯಥಾಸ್ಥಿತಿ ಕಲರ್ ಕಾಯ್ಕೋತದೆ. ಯಾಕಂದ್ರೆ ಕಡಿಮೆ ಆಗಂಗಿಲ್ಲ. ಅಲ್ಲಿ ಎಲ್ಲ ಪಿಂಕ್ ಇದ್ದರೂ ಸುಟ್ಟೋಗ್ಬಿಡ್ತದೆ ರೀ, ಸುಟ್ಟೋಗಿ ಕಲರ್ ಒಂದು ಕಲರ್ ಬಂದುಬಿಡ್ತದೆ. ಆದರೆ ಇಲ್ಲಿ ಒಂದು ಸ್ವಲ್ಪ ಪಿಂಕ ಕರಿಕಾಳ ಒಂದು ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಅನಿವಾರ್ಯ ಇರ್ತದೆ ರೀ, ಶುಗರ್ ಒಂದು ಸ್ವಲ್ಪ ಕಡಿಮೆ ಇರ್ತದೆ, ಒಳಗೆ 19-20 ಶುಗರ್ ಇರ್ತದೆ. ಅಂಥವ್ರು ಏನದೆ ಈ ಟೈಮ್ನಾಗ ಗಂಧಕ್ಕೆ ಹೊಗೆ ಕೊಡೋದ್ರಿಂದ ಅವ್ರ ಮಾಲ್ ಯಾವುದೇ ರೀತಿ ಹಟ್ಸಲ್ಲ ಅಂತ ನನಗೆ ಅನ್ನಿಸ್ತದೆ ರೀ. ಆಮೇಲೆ ಮುಂದೆ ಹಸಿರು ನಾ ಏನು ಮಾಡಲ್ಲಪ್ಪ, ಸುಮ್ಮ ಹಸಿರು ಮಾಲ್ ಮಾಡಿಬಿಡ್ತೀನಿ ಅಂತಂತಾರೆ. ಅವ್ರದ್ದೇನು ಪ್ರಾಬ್ಲಮ್ ಇರೋಂಗಿಲ್ಲ ರೀ. ಮಾಲ್ ಹಾಕ್ತಾರೆ, 3ನೇ ದಿವ್ಸಿಗೆ ಸ್ಪ್ರೇ ತೊಗೊತಾರೆ ರೀ, 4ನೇ ದಿವ್ಸಿಗೆ ಇದು 5ನೇ ದಿವ್ಸಿಗೆ ತೊಗೊಂಡಿರ್ತಾರೆ, 7ನೇ ದಿವಸ 9ನೇ ದಿವ್ಸಿಗೆ ಒಂದು ಅವ್ರು 3-4 ಕೈ ಕಂಪಲ್ಸರಿ ಹೊಡಿತಾರೆ. ಅವರು ಹೊಡೆದು ಏನು ಮಾಡಿಬಿಡ್ತಾರೆ ರೀ, ಇನ್ನು ಮಾಲ್ ತಿಕ್ಕಲು ಫುಲ್ ಎಲ್ಲಿ ಒಂದು ಕಾಳು ನೀರ್ಗಾಳು ಇರೋಂಗಿಲ್ಲ, ಮೆತ್ತ ಕಾಳು ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ತಿಕ್ಕಿದ್ರೆ ನಡೀತದ ಅನ್ನೋ ಪೊಸಿಷನ್ ಇರ್ತದೆ. ಅವರು ಅಂಥ ಟೈಮ್ದಾಗ ಅವ್ರು ಏನು ಮಾಡ್ತಾರೆ ರೀ, 100 ಲೀಟ್ರ್ ನೀರು ಹೋಗ್ತಿತ್ತಂದ್ರೆ ಅದು ದಿನ, ಯಾಕಂದರೆ ಬಿಸಿಲಿನ ಮೇಲೆ ವಾತಾವರಣ ಮೇಲೆ ಡಿಪೆಂಡ್ ಆಗ್ತದೆ ರೀ. ಈ ವರ್ಷ ಮಳೆ ಇಲ್ಲ, ಒಟ್ಟು ಮಳೆ ಇಲ್ಲ ಅಂದ್ರೆ ಭಾಳಷ್ಟು ಜಲ್ದಿ 9 ದಿವಸ 10 ದಿವಸ 12 ದಿವ್ಸಿಗೆ ಮಾಲ್ ತಿಕ್ಕಕ್ಕೆ ಬರಾಗತ್ತದ. ಹಂಗಾಗಿ ಅವ್ರು ಪೂರಾ ಒಣಗದ ಬಳಕೆ ಏನದ, ಈಗ ನಾವು 100 ಲೀಟ್ರ್ ನೀರು ಸ್ಪ್ರೇ ತೊಗೊತಿದ್ದೀವಿ ಅಂದ್ರೆ 200-250 ಲೀಟ್ರ್ ನೀರು ಸ್ಪ್ರೇ ತೊಗೊತಾರೆ ರೀ. ಅದೇ ಹೇಳ್ದಲ್ಲ ರೀ, 2 ಗನ್ ಮಾಡಿ ಔಷಧ ಹೊಡಿತಾರೆ ಅಂತೇಳಿ. ಆ ರೀತಿ ಔಷಧ ಹೊಡೆದು ಫುಲ್ಲು ತಯಿಸಿ ಎಲ್ಲ ಕಾಗದ ಪ್ಯಾಕ್ ಮಾಡಿ ಗಂಧಕ್ಕೆ ಏನದ ಅವ್ರು 2 kg ಕೊಡ್ತಾರ್ರಿಪ್ಪ. 1 ಟನ್ ಹಸಿ ಮಾಲ್ ಹಾಕಿದ್ರಂದ್ರೆ 2 kg ಗಂಧಕ್ಕೆ ಕೊಡ್ತಾರೆ. ಅದು ಅಷ್ಟೊಂದಾಗಿ ಗಂಧಕ ತೊಗೊಳಂಗಿಲ್ಲ. ಒಂದು ರೇಂಜ್ನಾಗ ಕಲರ್ ಬಂದಿರ್ತದೆ, ಒಂದು 50% ಕಲರ್ ಬಂದಿರ್ತದೆ. ಆಲ್ರೆಡಿ ಒಳಗೊಬ್ಬೊಬ್ಬರ ರೈತರ ಪ್ಲಾಟ್ನಾಗ ರೀ ಫುಲ್ ಹಳದಿ ಕಲರ್ ಬಂದಿರ್ತದೆ. ಅಂಥವ್ರಿಗೆ ಇದು ಭಾಳ ಯೂಸ್ ಆಗಿಬಿಡ್ತದೆ. ಯಾಕಂದರೆ ಜಲ್ದಿನೂ ಒಣಗ್ತದೆ, ಆಮೇಲೆ ಗಂಧ ಕೊಟ್ಟು ಕೊಳ್ಳಾರಂಗೆ ಆಗ್ತದೆ. ಆಮೇಲೆ ಏನಾಗಿಬಿಡ್ತದೆ ರೀ, ಅವ್ರಿಗೆ ಮತ್ತು ಜಲ್ದಿ ಶೆಡ್ ಖುಲ್ಲಾಗಿಬಿಡ್ತದೆ, ಕಲರು ಒಂದು ರೇಂಜಿನಾಗ ಬರ್ತದೆ. ಹೀಗಾಗಿ ಈ ರೀತಿಯೂ ಮಾಡ್ಕೊಳ್ಳೋದ್ರಿಂದ ನಮಗೇನಾಗಿಬಿಡ್ತದೆ, ಕಲರ್ ಬರ್ತದೆ. ಇನ್ನು ರೇಟಿನ ಒಳಗೆ ಹೇಳ್ಬೇಕಂದ್ರೆ ನಿಮ್ಗೆ ಆಗಾಗ ಹೇಳೋದಿಲ್ಲ ರೀ, ಈ ಗೋಲ್ಡನ್ ಕಲರ್ ಮಾಡೋದಕ್ಕೆ 10 ರೂಪಾಯಿ ಯಾವಾಗಲೂ ರೇಟ್ ಜಾಸ್ತಿ ಅದು. ಆಮೇಲೆ ಮೀಡಿಯಮ್ ಮಾಡ್ತೀವಲ್ಲ ರೀ, ಮೀಡಿಯಮ್ ಮಾಡ್ತೀವಿ ಅಂದ್ರೆ ನಾವು ಸರಾಸರಿ ಎಷ್ಟು ಮಾರ್ಯದ ಅಂತ ನಾವು ಕೇಳ್ತೀವಲ್ಲ ರೀ, 270 ಮಾರ್ಯದ, ಹಾಯೆಸ್ಟ್ 270 ಮಾರ್ಯದ ಅಂದ್ರೆ ಈಗ ನಾವು 6-7 ದಿವ್ಸಕ್ಕೆ ಗಂಧಕ್ಕೆ ಕೊಡೋದು ಹೇಳಿದೆಲ್ಲ ರೀ, ಅದು 230 ಅಥವಾ 40-50 ರೇಂಜಿನ ತನಕ ಹೋಗಿರ್ತದೆ. ಮತ್ತು ನಾವಿಲ್ಲ ಹಸರು ಮಾಡಿರ್ತೀವಿ ಅಂತ ಅಂತೀವಲ್ಲ ರೀ, ಹಸರು ಮಾರ್ದಕ್ರೆ ಏನದ ಪೂರಾ ಲಾಸ್ಟಿನ ದಿನ ತಿಕ್ಕ ದಿನ ಗಂಧಕ್ಕೆ ಹೋಗಿ ಕೊಟ್ಟು ನಾವು ಮಾಲ್ ತಿಕ್ತೀವಿ ಅಂತಿರಲ್ಲ, ಅವ್ರು ಏನದ ಕಂಪಲ್ಸರಿ ವಾಷಿಂಗ್ ಮಾಡಬೇಕಾಗ್ತದೆ ರೀ ಒಳಗೊಮ್ಮೆ. ಯಾಕಂತಂದ್ರೆ ಮಾಲ್ ಡ್ಯಾಮೇಜ್ ಇರ್ತದೆ, ವಾಷಿಂಗ್ ಮಾಡಬೇಕಾಗ್ತದೆ. ಇವು ಏನು 7ನೇ ದಿವ್ಸ ಗಂಧಕ್ಕೆ ಹೋಗಿ 4-5ನೇ ದಿವ್ಸಕ್ಕೆ ಗಂಧಕ್ಕೆ ಹೋಗಿ ಕೊಟ್ಟಿರ್ತಾರಲ್ಲ, ವಾಷಿಂಗ್ ಮಾಡೋದಕ್ಕಿಂತಲೂ ಪ್ಯೂವರ್ ಮಾಲ್ ಇರ್ತದೆ ರೀ. ಅಲ್ಲಿ ಇಟ್ಟು ಕಲರ್ ಬರೋಂಗಿಲ್ಲ, ಆದ್ರೆ ಅಷ್ಟು ಚಂದ ಕಲರ್ ಇಲ್ಲಿ ಬಂದಿರ್ತದೆ. ಅದಕ್ಕೆ ನಾವೇನದ ಸ್ವಲ್ಪ ಹಿಂದೆಲ್ಲ 1 ವರ್ಷ ಸರ್ಕಸ್ ಮಾಡಿರ್ತೀವಿ, ಇಲ್ಲಿ ಕಲರ್ ಮಾಡ್ಕೊಳ್ಳೋದಾಗ ಸ್ವಲ್ಪ ಎಡೋದೇವಂದ್ರೆ 1 ಲಕ್ಷ ಅಲ್ರಿ 2 ಲಕ್ಷ ಮೈ ಮೇಲೆ ಬರ್ತದೆ ನಮಗೆ. ಯಾಕಂದ್ರೆ ಇದು ನಾ ಕಣ್ಣಾರೆ ನೋಡಿನ, ಯಾಕಂದ್ರೆ ನಾನು ಆ ತಪ್ಪು ಮಾಡ್ದವನೇ ಇದ್ದೀನಿ ರೀ.
ಆಮೇಲೆ ಮಾಡಿದವ್ರದ್ದು ನೋಡೀನಿ ರೀ. ಭಾಳಷ್ಟು ರೈತರು ಇಲ್ಲರಿ ನಾವು 7 ದಿನ ಗಂಧಕ್ಕೆ ಕೊಟ್ಟಿದ್ದಂದ್ರೆ ಅಲ್ಲೇ ಬಾಜುಕಿನ ನಮ್ಮ ಸೆಟ್ನಾಗೆ ಬಾಜುಕ್ಕೆ ಹಾಕ್ಯಾರ. ಅವ 7 ದಿವ್ಸಕ್ಕೆ ಕೊಟ್ಟ, ನಾ 8 ದಿವ್ಸಕ್ಕೆ ಕೊಟ್ಟ. ಅವನು 250 ಮಾರ್ತು ರೀ, ಇನ್ನೊಂದು 235 ಮಾರ್ತು. 15 ರೂಪಾಯಿ ರೇಟ್ ಡಿಫ್ರೆನ್ಸ್ ಆಯ್ತು ನಮ್ಗೆ. ಇದು ಭಾಳ ಇದು ಆಯಿತು ಅಂತ ಈ ವರ್ಷ ರೈತರು ಫೋನ್ ಮಾಡಿ ನನ್ನ ಜೊತೆ ಅವ್ರ ಸಮಸ್ಯೆ ಹಂಚ್ಕೊಲಾಗತ್ತಾರೆ ರೀ. ಅದಕ್ಕೆ ಆ ರೀತಿ ಏನೂ ಮಾಡ್ಕೋಬೇಡ್ರಿ. ಯಾಕಂತಂದ್ರೆ ನಮಗೆ ಬೇಕಾದದ್ದು ಕಲರ್, ಆಮೇಲೆ ರೇಟ್, ಆಮೇಲೆ ಕ್ವಾಲಿಟಿ, ಇವು 3 ನಾವು ಮೇಂಟೈನ್ ಯಾವಾಗ ಮಾಡ್ತೇವಲ್ಲ, ನಮ್ಮ ಮನುಕ್ಕೆ ರೇಟ್ ಪೂರಾ ಡೌನ್ ಇದ್ದರೂ ನಮಗೆ ರೇಟ್ ಸಿಗ್ತದೆ. ಮಾರ್ಕೆಟ್ನಾಗ ಹೈಯೆಸ್ಟ್ ರೇಟ್ ಮಾರ್ತಿರ್ತದೆ. ಹಾಗಾಗಿ ನಾವೇನದ ಈ ರೀತಿ ನಾವೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ಕಲರ್ ಮಾಡಿಕೊಂಡು ಚೆಂದಾಗಿ ತಿಕ್ಕಿ. ಆದ್ರೆ ನಂದು ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ರೀ. ಯಾಕಂದ್ರೆ ನಾವು ಸೀದಾ ಭಾಳಷ್ಟು ರೈತರು ಏನು ಮಾಡಿಬಿಡ್ತಾರೆ ರೀ, ಶೆಡ್ನಾಗ ಫುಲ್ ಒಣಗತನ ಬಿಡ್ತಾರೆ, ತಿಕ್ತಾರೆ, ಸೀದಾ ಡೈರೆಕ್ಟ್ ರಾಶಿಗೆ ಒಯ್ತಾರೆ. ಒಯ್ಬೇಡ್ರಿ ಹಂಗೆ. ನಂದು ಒಂದೇ ಒಂದು ಸಣ್ಣ ಮಾತಿದು, ನೀವೊಂದು 2 ತಾಸಕ್ಕೆ ಲೆಕ್ಕ ತಳ್ಳಗೆ ಬಿಸಿಲಾಗ ಹಾಕೋರಿ, ಅದನ್ನು ಒಯ್ದು ರಾಶಿ ಮಾಡಿರಿ. ಒಂದು ಮೆತ್ತ ಕಾಳು ಉಳಿಯಂಗಿಲ್ಲ. ಆಮೇಲೆ ಒಳಗೊಮ್ಮೆ ಬಾಕ್ಸ್ಗೊಳ್ದಾಗ ತುಂಬ ಉಳ್ದಿರ್ತದೆ ನೋಡಿರಿ, ಕಾಳಿನ ತುಂಬ, ಆ ತುಂಬಂತರೂ ಸತ್ರು ಬಿಸಿಲಿಗೆ ಹಾಕೋದಕ್ಕೆ ಉಳಿಯಂಗಿಲ್ಲ. ಮಾಲ್ ಭಾಳ ಚಂದ ರಾಶಿ ಆಗ್ತದೆ. ಆಮೇಲೆ ನಾವು ಹೋಗಿ ಅಲ್ಲಿ ನಿಲಾವ್ ಮಾಡೋ ಟೈಮ್ದಾಗ ಅವ್ರು ಏನು ಮಾಡ್ತಾರೆ ಗೊತ್ತೇನು ರೀ, ಒಂದು ಮುಟ್ಟಿಗೆ ತೊಗೋತಾರೆ, ಹಿಚಕ್ತಾರೆ, ಕ್ಯಾನ್ ಬಿಡ್ತಾರೆ. ಅದು ಉದುರಾಯ್ತಂದ್ರೆ ಅದಕ್ಕೊಂದು 10 ರೂಪಾಯಿ ಏರಿಸ್ತಾರೆ, ಇಲ್ಲಾಂದ್ರೆ ಇದು ರೇಟಿನ ಮೇಲೆ ಕಮ್ಮಿ ರೇಟ್ ಬೇಡ್ಕೊಂಡು ತಿಂದಿರ್ತಾರೆ. ಈ ರೀತಿ ನಮಗೆ ಸ್ಟೋರೇಜ್ನಾಗ ಇಟ್ಟರು 1 ವರ್ಷಕ್ಕೆ ರೀ, 2 ವರ್ಷ ಇಟ್ಟರು ನಮಗೆ ಉದುರೇ ಇರ್ಬೇಕಂದ್ರೆ ನಾವು ಕಂಪಲ್ಸರಿ ಬಿಸಿಲಿಗೆ ಹಾಕ್ಬೇಕು ರೀ. ಬಿಸಿಲಿಗೆ ಹಾಕೋದ್ರಿಂದ ಒಂದು ಶೈನಿಂಗ್ ಕಲರ್ ಬಂದುಬಿಡ್ತೇವೆ. ಕಲರ್ ಒಳಗೂ ಸ್ವಲ್ಪ ಟರ್ನ್ ಆಗಿಬಿಡ್ತೇವೆ ರೀ. ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಹಾಕಿ ಕಂಪಲ್ಸರಿ ರಾಶಿ ಮಾಡಿರಿ ಅಂತ ಹೇಳ್ತಾ, ನೀವು ಏನೇ ಮಾಡಿದ್ರು ನಾವು ಕಲರ್ ಒಳಗೆ ಎಡೋಬಾರ್ದು ರೀ. ಯಾಕಂತಂದ್ರೆ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಬೆಳೆ ಬೆಳೆದು ಬಂದು ಇಲ್ಲಿ ಕಲರ್ ಒಳಗೆ ಸ್ವಲ್ಪ ಮಿಸ್ಟೇಕ್ ಆಯ್ತಂದ್ರೆ 10, 15, 20 ರೂಪಾಯಿ ಗಟ್ಟಲೆ ನಮಗೆ ರೇಟ್ ಇಳಿತದೆ. 1 ಎಕರೆಕಂತರೂ 3 ಟನ್ ಕಂಪಲ್ಸರಿ ಬೆಳೆದಿರ್ತೀವಿ ರೀ. ಅದಕ್ಕಿಂತ ಜಾಸ್ತಿ ಬೆಳೆದಿರ್ತೀವಿ ರೀ. ಆದ್ರೆ 3 ಟನ್ ಎವರೇಜ್ ಹೇಳ್ತೀನಿ ರೀ ನಾ. 10 ರೂಪಾಯಿ ಕಡಿಮೆ ಆಯ್ತಂದ್ರೆ 30,000 ರೂಪಾಯಿ ಲಾಸ್ ಆಗ್ತದೆ. 15 ರೂಪಾಯಿ ಕಡಿಮೆ ಆಯ್ತಂದ್ರೆ 45,000 ರೂಪಾಯಿ ಲಾಸ್ ಆಗ್ತದೆ. 1 ಎಕರೆಗೆ 3 ಟನ್ನಿಗೆ ಹಿಟ್ಟಾಗಿಬಿಡ್ತದೆ ರೀ. ನೀವೇ ವಿಚಾರ ಮಾಡಿರಲ್ಲ. ಹಾಗಾಗಿ ಚಲೋ ಕಲರ್ ತೊಗೊಂಬರ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.